ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಬಂದು ಭಾನುವಾರ. ಇನ್ನು ಭಾನುವಾರದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಹುಣ್ಣಿಮೆ. ಇನ್ನು ನಾವು ಉಚ್ಚಂಗಿ ಗುಡ್ಡದಲ್ಲೇ ಇದ್ದೀವಿ. ಶನಿವಾರ ನೈಟ್ ಬಂದ್ವಲ್ವ, ಇದು ನೆಕ್ಸ್ಟ್ ಡೇ ಭಾನುವಾರ ಬೆಳಗ್ಗೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದನ್ನು ಎಷ್ಟು ಜನ ಅಂದರೆ ಸಿಕ್ಕಾಪಟ್ಟೆ ಜನ. ನಾವು ಬಂದುಬಿಟ್ಟು ಇದು ಆಲನ್ ತೋಪಲ್ಲಿದ್ವಿ, ಅಂದರೆ ಅಡವಿ ಆಲಮ್ಮ ಅಂತ ದೇವಸ್ಥಾನ ಇದೆ, ಅಲ್ಲಿದ್ವಿ ನಾವು. ಇನ್ನು ನಮ್ಮನ್ನ ಅಲ್ಲಿ ಉಚ್ಚಂಗಿ ಗುಡ್ಡಕ್ಕೆ ಬಿಡಲಿಲ್ಲ. ಇನ್ನು ನೈಟು ನಾವು ಹೋಗೋಷ್ಟೊತ್ತಿಗೆ 12 ಗಂಟೆ 11:15 ಆಗಿತ್ತು ಅನಿಸುತ್ತೆ. ಆವಾಗ ಗಾಡಿಗಳು ಕೂಡ ಬಿಡ್ತಾ ಇರಲಿಲ್ಲ. ಅದಕ್ಕಾಗಿ ನಾವು ಸೀದಾ ಅಡವಿ ಆಲಮ್ಮನ ತೋಪಿಗೆ ಬಂದುಬಿಟ್ಟು ಅಲ್ಲಿ ರೂಮ್ ಮಾಡ್ಕೊಂಡು ಅಲ್ಲೇ ಇದ್ವಿ. ಇನ್ನು ಬೆಳಗ್ಗೆ ಗುಡ್ಡಕ್ಕೆ ಹೋಗೋಣ ಅಂತೇಳ್ಬಿಟ್ಟು, ಇನ್ನು ಬೆಳಗ್ಗೆ ಗಂಗಮ್ಮ ಮಾಡ್ಕೊಬರೋದಕ್ಕೆ ಅಂತೇಳಿ ಇನ್ನು ಗುಡ್ಡಕ್ಕೆ ಬಂದ್ವಿ. ರಶ್ಶು ಅಂದರೆ ಸಿಕ್ಕಾಪಟ್ಟೆ ರಶ್ ಫ್ರೆಂಡ್ಸ್, ನಿಜವಾಗ್ಲೂ ಕಾಲಿಡೋಕ್ಕೆ ಜಾಗ ಇಲ್ಲ, ಅಷ್ಟು ಜನ. ಇನ್ನು ಹಂಗೂ ಹಿಂಗೂ ಪೇಚಾಡಿ ಹೆಂಗೋ ದರ್ಶನ ಮಾಡಿಕೊಂಡು ಗಂಗಮ್ಮ ಎಲ್ಲ ಮುಗಿಸ್ಕೊಂಡು ಇನ್ನು ಬಂದರು. ಇನ್ನು ಬಂದ ತಕ್ಷಣ ನಾವು ಬೆಳಗಿನ ಜಾವನೇ ಎಲ್ಲ ಅಡುಗೆ ಎಲ್ಲ ಮಾಡಿದ್ರಲ್ವ, ಇನ್ನು ಬಂದ ತಕ್ಷಣ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಬಂದು ಇಲ್ಲಿ ಇನ್ನು ಅಂದರೆ ಎಲ್ಲರೂ ಕೂಡ ಒಂದೊತ್ತು ಮೇಲೆ ಹೋಗಿ ಪೂಜೆ ಮಾಡ್ಕೊಬಂದರು. ಇನ್ನು ಮಕ್ಕಳು ಕೂಡ ಚಿಕ್ಕ ಮಕ್ಳು ಇರ್ತಾರಲ್ವ, ಇನ್ನು ಹೊಟ್ಟೆ ಕೂಡ ಹಸ್ಕೊಂಡಿದ್ರು. ಇನ್ನು ಬಂದ ತಕ್ಷಣ ಇನ್ನು ಊಟ ಮಾಡ್ತಾಯಿದ್ದೀವಿ. ಇವಾಗ ಪಾಯಸ, ಅನ್ನ, ಸಾಂಬಾರು ಮಾಡಿದರು. ಊಟ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತೆಲ್ಲ ಕೂಡ ಇವತ್ತೇನು ಅಷ್ಟೊಂದೇನು ಇದಿರಲಿಲ್ಲ. ಇನ್ನು ಬಳೆ ಹಾಕ್ಸ್ಕೊಳ್ಳೋದಕ್ಕೆ ಮತ್ತು ಏನಾದರೂ ತೊಗೊಳೋರಿದ್ದರೆ ತೊಗೊಳೋದಕ್ಕೆ, ಆ ಥರ ಎಲ್ಲ ಕೂಡ ಕೆಲಸಗಳು ಎಲ್ಲ ಮುಗಿಸ್ಕೊಂಬರ್ತಾಯಿದ್ವಿ. ಇನ್ನು ನಾವು ಬೆಳಗ್ಗೆ ಎಲ್ಲರೂ ಕೂಡ ಹಾಗೆ ಹೋಗಿದ್ರು. ಇನ್ನು ಅಲ್ಲಿ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಅಲ್ಲೇ ಪೂಜೆ ಮಾಡ್ಕೊಂಬರೋಣ ಅಂತೇಳ್ಬಿಟ್ಟು ಅಲ್ಲಿ ನಿಜವಾಗ್ಲೂ ಎಷ್ಟು ರಶ್ ಅಂದರೆ ಹೇಳೋದಕ್ಕೆ ಆಗೋದಿಲ್ಲ ನನ್ನ ಕೈಲಂತೂ. ಹೋಗಿರೋರಿಗೆ ಗೊತ್ತಿರುತ್ತೆ ಯಾವ ಥರ ರಶ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸಖತ್ತು ಜನ ಸುಮ್ಮನೆನು. ಅದಕ್ಕೆ ಇಲ್ಲಿಗೆ ಬಂದುಬಿಟ್ಟು ಇನ್ನು ಎಲ್ಲರೂ ಫ್ರೆಶ್ ಅಪ್ ಆಗಿ ಈಗ ಡ್ರೆಸ್ಗಳೆಲ್ಲ ಚೇಂಜ್ ಮಾಡಿಬಿಟ್ಟು ಇನ್ನು ರೆಡಿ ಆಗ್ತಾಯಿದ್ದಾರೆ. ಇನ್ನು ನಮ್ಮ ರೋಜಗಂತೂ ಎಲ್ಲೋದ್ರೂ ಕೂಡ ಬರೀ ಜಡೆ ಹಾಕೋ ಕೆಲಸನೇ ಸಿಗ್ತಾ ಇರುತ್ತೆ. ಚಿಕ್ಕವರು ದೊಡ್ಡವರು ಎಲ್ಲರೂ ಕೂಡ ಅವಳ ಹತ್ರನೇ ಬಾಚಿಸ್ಕೊಳ್ತಾ ಇರ್ತಾರೆ. ಚೆನ್ನಾಗಿ ಹಾಕ್ತಾಳೆ ಜಡೆ, ಡಿಸೈನ್ ಜಡೆ ಎಲ್ಲ ಕೂಡ. ಇನ್ನು ಹೆಣ್ಮಕ್ಳಿಗೆ ನಮ್ಮ ಸಾನಾಗೆ, ಬುಜ್ಜಿಗೆ, ಅವ್ರಿಗೆ ಕೂಡ ಇಬ್ರಿಗೆ ಒಂದೇ ಥರನೇ ಜಡೆ ಹಾಕ್ತಾ ಇರ್ತಾಳೆ ಯಾವಾಗ ಕೂಡ. ಚೆನ್ನಾಗಿರುತ್ತೆ ಈ ಥರ ಸ್ಟೆಪ್ ಜಡೆ ಹಾಕ್ಕೊಂಡ್ರೆ. ಇದನ್ನು ಸಾಗರ ಜಡೆ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ಸೈಡೆಲ್ಲ. ಈ ಥರ ಹಾಕೊಂಡ್ರಂತೂ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಎಂಥ ಡ್ರೆಸ್ಗೂ ಕೂಡ ಮ್ಯಾಚ್ ಆಗುತ್ತೆ ಇದು. ಇನ್ನು ಸ್ಯಾರಿಗೆ ಹಾಕೊಂಡ್ರೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಇನ್ನು ಎಲ್ಲ ಕೂಡ ಮಕ್ಕಳಿಗೆ ರೆಡಿ ಮಾಡ್ತಾಯಿದ್ರು. ಇಲ್ಲಿ ನೋಡ್ಬೋದು ನಮ್ಮ ಅತ್ತೆ ಮೊಮ್ಮಗಳು ಇವಳು ಕೆನ್ನೆ ಎಷ್ಟು ಚೆನ್ನಾಗಿ ಇದು ಬೀರುತ್ತೆ ಗೊತ್ತಾ, ಡಿಂಪಲ್ ಚೆನ್ನಾಗಿ ಬರ್ತಾ ಇರುತ್ತೆ, 2 ಕೆನ್ನೆಗೂ ಬರ್ತಾ ಇರುತ್ತೆ. ಅವಳಿನ್ನೂ ಸರಿಯಾಗಿ ನಕ್ಕದ್ರಂತೂ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇರ್ತಾಳೆ. ಈ ಕಡೆ ಬಂದುಬಿಟ್ಟು ಕಾಡಿಗೆ ಇಟ್ಟಿದ್ರು, ಅದಕ್ಕೆ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ, ಒಂದು ಸೈಡ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ಸರಿ ಬಿಡು ಅಂತ ಹೇಳಿಬಿಟ್ಟು ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಇನ್ನು ಹಿಂಗೆ ಸುತ್ತಾಡ್ಕೊಂಬರೋಣ ಅಂತೇಳ್ಬಿಟ್ಟು ಇನ್ನು ಬಂದ್ವಿ. ಇಲ್ಲಿ ಅಡವಿ ಆಲಮ್ಮ ದೇವಸ್ಥಾನ, ಇಲ್ಲಿ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಎಲ್ಲರೂ ಕೂಡ ಜಾಸ್ತಿ ಇಲ್ಲಿ ಬೇಟೆ ಕಡಿಯೋರೆ ಜಾಸ್ತಿ ಜನ, ಸಿಕ್ಕಾಪಟ್ಟೆ ಬೇಟೆ ಕಡಿತಾರೆ. ನಿಜವಾಗ್ಲೂ ನೋಡೋಕ್ಕೆ ಆಗಲ್ಲ ಅಷ್ಟು ಬೇಟೆ. ಏನಿಲ್ಲ ಅಂದರೂ ಕೂಡ ಒಂದು ರೂಮಿಗೆ 2, 3 ಮತ್ತು 4 ಸಮೇತ ಕಟ್ಟಾಕಿರ್ತಾರೆ, ಅಷ್ಟು ಇದು ಬಂದುಬಿಟ್ಟು ಮೇಲ್ಗಡೆ ಚೆನ್ನಾಗಿದೆ ಕುತ್ಕೊಳ್ಳೋದಕ್ಕೆ. ಇನ್ನು ಮೇಲ್ಗಡೆ ಹೋದ್ವಿ ನಾನು ನಮ್ಮ ಅಕ್ಕವರೆಲ್ಲ. ನಿಜವಾಗ್ಲೂ ಇವಂತೂ ಕೋತಿಗಳಂತೂ ಸಿಕ್ಕಾಪಟ್ಟೆ ಕೋತಿಗಳಿದೆ ಬಿಡಿ. ಪಾಪ ಏನು ಮಾಡಲ್ಲ ಯಾರನ್ನೂ ಕೂಡ. ನಮ್ಮ ಅಕ್ಕ ಫೋಟೋ ತೆಗೆಸ್ಕೊಡೋಣ ಅಂತ ನಿಂತ್ಕೊಂಡ್ರು, ಅಷ್ಟರಲ್ಲಿ ಕೋತಿ ಬಂದುಬಿಡ್ತು ಸರಿಯಾಗಿ, ಚಿಕ್ಕ ಮರಿ. ಇನ್ನು ಬಂದ ತಕ್ಷಣ ಸಡನ್ನಾಗಿ ಬಂದುಬಿಡ್ತಾ, ಹಿಂಗೆ ಎದ್ರುಕೊಂಡು ಜಂಪ್ ಮಾಡಿ ಈ ಕಡೆ ಬಂದುಬಿಟ್ರು. ಅದನ್ನೇ ಸ್ವಲ್ಪ ಹೊತ್ತು ನಕ್ಕೊಂಡು ಇದು ಮಾಡಿದ್ವಿ. ಇನ್ನು ಸಂಜೆ ಫ್ರೆಂಡ್ಸ್, ಇದು ಇನ್ನು ಸಂಜೆ ಟೈಮಲ್ಲಿ ಇನ್ನು ಇವತ್ತು ಚಿಕ್ಕಮ್ಮರಿಗೆ ಮಡ್ಲಕ್ಕಿ ಆಗ್ತಾಯಿತ್ತು ನಮ್ಮ ಅಕ್ಕ. ಇನ್ನು ವರ್ಷನೂ ನಮ್ಮ ಅಕ್ಕನೇ ಸೀರೆ ತರ್ತಾರೆ. ವರ್ಷಕ್ಕೆ ಏನಿಲ್ಲ ಅಂದರೆ 2 ಸತಿ ಹಂಗೆ ಸ್ಯಾರಿ ತಂದು ಅವ್ರಿಗೆ ಉಡಿಸ್ತಾ ಇರ್ತಾರೆ. ನಮ್ಮ ಅಕ್ಕ ಅಂದರೆ ನಮ್ಮ ಚಿಕ್ಕ ಮಾಮನ ಹೆಂಡ್ತಿ ಇವರು. ಇವಾಗ ನಮ್ಮಮ್ಮ ಇದ್ದಾರಲ್ಲ, ತಮ್ಮನ ಹೆಂಡ್ತಿ ಇವರು. ಹಾಗಾಗಿ ಇನ್ನು ರಿಲೇಷನಲ್ಲೇ ಮಾಡ್ಕೊಂಡಿರೋದು, ಬೇರೆ ಕೂಡ ಅಲ್ಲ. ಹಾಗಾಗಿ ಇವಾಗ ನಮ್ಮಮ್ಮ ನಮ್ಮ ಚಿಕ್ಕಮ್ಮರು ಇಬ್ಬರೇ ಅಲ್ವಾ ಇವಾಗಿರೋದು. 4 ಜನ ಇದ್ದರು. 4 ಜನದಲ್ಲಿ 2 ತೀರೋಗಿದ್ದಾರೆ. ನಮ್ಮ ದೊಡ್ಡಮ್ಮ ಮತ್ತು ನಮ್ಮಮ್ಮ ತೀರೋಗಿದ್ದಾರೆ. ಇವಾಗಿರೋದು 2 ಚಿಕ್ಕಮ್ಮರು. ಅದಕ್ಕಾಗಿ ಹೆಣ್ಮಕ್ಳಲ್ವಾ, ಅವ್ರನ್ನ ಚೆನ್ನಾಗಿ ನೋಡ್ಕೊತಾ ಇರ್ತಾರೆ ಇವರು. ನಿಜವಾಗ್ಲೂ ಹೇಳೋದಕ್ಕಾಗೋದಿಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊತಾರೆ. ಅವ್ರಿಗೆ ಏನು ಕೂಡ ಕೊರತೆ ಇರಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊತಾರೆ. ಇನ್ನು ವರ್ಷನೂ ಕೂಡ ಸ್ಯಾರಿ ಉಡಿಸ್ತಾರೆ ಇವರು. ಈ ಸತಿ ಬಂದುಬಿಟ್ಟು ನಮ್ಮ ಚಿಕ್ಕಮ್ಮರಿಗೆ ಇಬ್ರಿಗೂ ಒಂದೇ ಥರ ಸೀರೆ ತಂದಿದ್ದಾರೆ. ಯಾವಾಗಲೂ ಸಪ್ರೇಟ್ ತರ್ತಾಯಿದ್ರೆ ಒಬ್ರಿಗೊಬ್ರು ಹಿಂಗೆ ನೋಡ್ಕೊತಾ ಇದ್ರು. ಇದು ನನ್ನ ಕಲರ್ ಸೆಟ್ ಆಗಿಲ್ಲ, ನಿನಗೆ ಈ ಕಲರ್ ಸೆಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು, ಈ ರಗಡೆನೇ ಬೇಡ ಇಬ್ಬರದು ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಈ ಸತಿ ಇಬ್ರಿಗೂ ಒಂದೇ ಥರ ಸೀರೆ ತಂದಿತ್ತು. ಚೆನ್ನಾಗಿ ಕಾಣಿಸ್ತಾ ಇತ್ತು, ಸೀರೆ ಕೂಡ ತುಂಬ ಚೆನ್ನಾಗಿತ್ತು. ಇವಾಗ ಫಸ್ಟು ನಮ್ಮ ಅತ್ತೆಗೆ ಮಡ್ಲಕ್ಕಿ ಆಗ್ತಾಯಿದ್ದಾರೆ ನಮ್ಮ ಚಿಕ್ಕಮ್ಮ. ಇವರಿಬ್ಬರು
ಅತ್ತಿಗೆ ನಾದಿನಿ ಇವರಿಬ್ಬರು. ನಮ್ಮ ಚಿಕ್ಕಮ್ಮ ಐತಲ್ಲ, ನಮ್ಮ ಚಿಕ್ಕಮ್ಮವರು ಐತಲ್ಲ, ಅವ್ರ ಅಣ್ಣನ ಹೆಂಡ್ತಿ ಇವರು. ಅಂದರೆ ನಮ್ಮ ಇನ್ನೊಬ್ಬ ಸೋದರ ಮಾವ ಅಣ್ಣ ಹೆಂಡ್ತಿ ಇವರು. ನಮ್ಮಮ್ಮ ಇದ್ರಲ್ವ, ಅಣ್ಣನ ಹೆಂಡ್ತಿ. ಇವರು ಒಟ್ಟು ಇವರಿಬ್ಬರು ಅತ್ತಿಗೆ ನಾದಿನಿ ಆಗಬೇಕು. ಹಾಗಾಗಿ ಇವಾಗ ಹೆಣ್ಮಗಳಲ್ವ, ಹೆಣ್ಮಗಳು ಇವಾಗ ಅತ್ತಿಗೆಗೆ ಮಡ್ಲಕ್ಕಿ ಹಾಕ್ತಾಯಿದ್ದಾರೆ. ಇದು ಬಂದುಬಿಟ್ಟು ನಮ್ಮ ವರಲಕ್ಷ್ಮಿ ತಂದಿದ್ದಿಲ್ಲ ಸ್ಯಾರಿ. ಇನ್ನು ಅದಕ್ಕೆ ನಮ್ಮ ಚಿಕ್ಕಮ್ಮನೇ ಮಡ್ಲಕ್ಕಿ ಹಾಕ್ತಾಯಿದ್ದಾಳೆ, ಹಾಕ್ಬೋದಂತ ಹೇಳಿ. ನಮ್ಮ ಅತ್ತೆ ಇವರು ಇಲ್ಲೇ ಇರ್ತಾರೆ ಇವರು ಕೂಡ. ಹೇಳ್ತಾ ಇರ್ತೀನಲ್ವ, ಪೂಜಮ್ಮ ಮತ್ತು ನಮ್ಮ ಶ್ರಾವಣಿ ಅಂತ ಹೇಳ್ತಾ ಇದ್ನಲ್ವ, ಅವ್ರ ಅಜ್ಜಿ ಇವರು. ನಮಗೆ ಸ್ವಂತ ಸೋದರ ಮಾವನ ಹೆಂಡ್ತಿ. ಇನ್ನು ಫಸ್ಟ್ ಇವ್ರಿಗೆ ಹಾಕ್ತಾಯಿದ್ದಾರೆ. ಇವ್ರಿಗೆ ಹಾಕಿದ್ಮೇಲೆ ಆಮೇಲೆ ಹಾಕೋಣ ಅಂತೇಳ್ಬಿಟ್ಟು. ನಿಮ್ಮ ಕಡೆನೂ ಇದೇ ಥರ ಮಾಡ್ತಾರೆ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನಿಜವಾಗ್ಲೂ ಈ ಥರ ಬಂದಾಗಂತೂ ತುಂಬ ಖುಷಿಯಾಗುತ್ತೆ. 3 ದಿನ ಇದ್ವಿ ಫ್ರೆಂಡ್ಸ್ ನಾವು. 3 ದಿನ ಅಂತೂ ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡಿದ್ವಿ. ಯಾವುದೇ ಟೆನ್ಷನ್ ಇಲ್ಲದೆ, ಯಾವುದೇ ಒಂದು ಕಿರಿಕಿರಿ ಇಲ್ಲದೆ ಆರಾಮಾಗಿ ದೇವ್ರ ದರ್ಶನ ಮಾಡಿಕೊಂಡು, ದೇವ್ರದ್ದು ಒಂದು ಇದು ಮಾಡಿಕೊಂಡು, ಮನೇಲಿ ಎಲ್ಲರೂ ಕೂಡ ನಾವು ಒಗ್ಗಟ್ಟಾಗಿ ಎಲ್ಲರೂ ಒಂದೊಂದು ಕೆಲಸ ಮಾಡಿಕೊಂಡು ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು ಫ್ರೆಂಡ್ಸ್ ನಮಗಂತೂ. ಇನ್ನು ಈಗ ನಮ್ಮ ಅಕ್ಕ ಮತ್ತು ಮಡ್ಲಕ್ಕಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಹೇಳ್ಬೇಕಂದ್ರೆ ನಾವು ಕೂಡ ತರಬೇಕು ಸ್ಯಾರಿ, ಮತ್ತು ನಮ್ಮ ರೋಜರು ಕೂಡ ತರಬೇಕು. ನಾನು ಎಲ್ಲ ಸ್ವಲ್ಪ ಸೆಟ್ ಆದಮೇಲೆ ಇಬ್ಬರನ್ನೂ ಕೂಡ ನಮ್ಮೂರಿಗೆ ಕರ್ಕೊಂಡೋಗಿ ಮಡ್ಲಕ್ಕಿ ಕಳಿಸ್ಬೇಕು ಅನ್ನೋದು ನನ್ನ ಆಸೆ. ಯಾರಿಗೇ ಆಗಲಿ ತರ್ತಾ ಇರ್ತಾರಲ್ವ, ಒಂಥರ ನಮಗೂ ಬೇಜಾರು ಅನ್ನಿಸ್ತಾ ಇರುತ್ತೆ. ಎಲ್ಲರೂ ಕೂಡ ತರಬೇಕು. ಹೆಣ್ಮಕ್ಳಂದ್ರೆ ಇವಾಗ ನಮ್ಮ ಅಮ್ಮರ ಅಂದರೆ ನಾವು ಕೂಡ ಹೆಣ್ಮಕ್ಳು ಉಡ್ಸ್ಬೇಕಲ್ವ ಸೀರೆ ಎಲ್ಲ. ತೀರಾ ಮಡ್ಲಕ್ಕಿ ಅದೇನು ಕೊಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ವರ್ಷಕ್ಕೊಂದು ಸರಿನಾದರೂ ಅಮ್ಮರಿಗೆ ಸೀರೆ ಬಟ್ಟೆ ಕೊಡಲೇಬೇಕಾಗುತ್ತೆ. ಇನ್ನು ಕೊಡೋದಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ನೋಡೋಣ, ಈ ವರ್ಷದಿಂದ ನನಗೆ ಒಳ್ಳೆಯದಾಗಿ ನಮಗೆಲ್ಲ ಸ್ವಲ್ಪ ಅನುಕೂಲ ಆದರೆ ಕರ್ಕೊಂಡೋಗಿ ಅಲ್ಲೇ ಮಡ್ಲಕ್ಕಿ ಹಾಕಿ ಕಳ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಕೂಡ ಅಷ್ಟೇ, ಇನ್ನು ದೇವಸ್ಥಾನಕ್ಕೆ ಹೋಗಿದ್ನಲ್ವ, ಅಲ್ಲಿ ಕೂಡ ಸುಮಾರು ಹರಕೆ ಕಟ್ಕೊಬಂದುಬಿಟ್ಟಿದ್ದೀನಿ. ಏನು ಮಾಡಬೇಕೋ ಗೊತ್ತಿಲ್ಲ. ಏನಿಲ್ಲ ಫ್ರೆಂಡ್ಸ್, ನನಗೆ ಚಿಕ್ಕ ಚಿಕ್ಕ ಹರಕೆನೇ ದೊಡ್ಡವೇ ನನಗೆ ಆಸೆ ಇಲ್ಲ. ಒಟ್ಟು ನಾವು ಒಂದು ಮನೆ ಅನ್ನೋದು ಮಾಡ್ಕೋಬೇಕು, ಸೆಟ್ಲಾಗಬೇಕು, ಎಲ್ಲರೂ ಕೂಡ ಬರಬೇಕು, ಹೋಗ್ಬೇಕು, ಎಲ್ಲರ ಜೊತೆ ಖುಷಿಯಾಗಿರಬೇಕು ಅನ್ನೋದೇ ಅದೊಂದೇ ನಾನು ಬೇಡ್ಕೊಬಂದಿರೋದು ದೇವ್ರ ಹತ್ರ. ಈ ವರ್ಷ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಎಲ್ಲರೂ ಕೂಡ ನಾವು ಜೊತೆಗಿರಬೇಕು, ನಮ್ಮ ಫ್ಯಾಮಿಲಿ ಎಲ್ಲ, ಮತ್ತು ನಾನು, ನಮ್ಮ ಮನೆಯವರು, ಮತ್ತು ಅತ್ತೆ ಮಾವ ಎಲ್ಲರೂ ಕೂಡ ಜೊತೆಗಿರಬೇಕು. ನಾವು ಯಾವೂರಲ್ಲೇ ನಾವು ಇರಬೇಕು ಅಂತ ನನಗೆ ಅನ್ನಿಸ್ತಾ ಇತ್ತಲ್ವ. ಏನಾದರೂ ಆಗಲಿ, ಕಷ್ಟ ಆಗಲಿ, ಸುಖ ಆಗಲಿ, ಅಲ್ಲೇ ಇದ್ಬಿಟ್ಟು ನಾವೆಲ್ಲರೂ ಚೆನ್ನಾಗಿರಬೇಕು ಅನ್ನೋದೇ ಒಂದು ಹರಕೆ ಕಟ್ಕೊಬಂದಿದ್ದೀನಿ. ನೋಡೋಣ, ಈ ವರ್ಷ ನಮ್ಗೆ ಅಂದ್ಕೊಂಡಿದ್ದೆ ಅಷ್ಟು ಚಿಕ್ಕ ಕೆಲಸ ಆದರೆ ಸಾಕು. ಇನ್ನು ಎಷ್ಟೇ ಕಷ್ಟ ಬಂದರೂ ಕೂಡ ನಾನು ಎಲ್ಲದೂ ಎದುರ್ಸೋಕೆ ರೆಡಿಯಾಗಿದ್ದೀನಿ ನಾನು. ಹಾಗಾಗಿ ಎಲ್ರಿಗೂ ಕೂಡ ಇವರು ಬರ್ಬೋದು, ನಾವು ಬರ್ಬೋದು, ಹೋಗ್ಬೋದು. ಇರೋ ಹತ್ರನೇ ಯಾವಾಗಲೂ ಇದ್ದರೆ ಬೆಲೆನೂ ಇರೋದಿಲ್ಲ, ಅದು ಏನೂ ಕೂಡ ಅನಿಸೋದಿಲ್ಲ. ನಾವು ನಮ್ಮೂರಲ್ಲಿ ನಾವು ಇದ್ರಂತೂ ಇವ್ರಿಗೂ ಕೂಡ ಆಸೆ ಇರುತ್ತೆ, ನಮಗೂ ಆಸೆ ಇರುತ್ತೆ. ಇವ್ರಿಗೂ ಬಂದೋಗೋಕೆ ಒಂದು ದಾರಿ ಇರುತ್ತೆ. ನಾವು ಏನಾದರೂ ಹಬ್ಬ ಇಲ್ಲೇನಾದರೂ ಫಂಕ್ಷನ್ನು ಅದೆಲ್ಲ ಇದ್ದರೂ ಕೂಡ ನಮಗೂ ಬಂದೋಗೋಕೆ ಒಂಥರ ಖುಷಿ ಇರುತ್ತೆ. ಇನ್ನು ಎಲ್ಲೂ ಕೂಡ ಹೋಗಲ್ಲ, ಎಲ್ಲೂ ಬರಲ್ಲ. ಇನ್ನು ಇರೋ ಹತ್ರನೇ ಹಿಂಗೆ ದೂರ ಇದ್ಬಿಟ್ರಂತೂ ತುಂಬ ಕಷ್ಟ. ಈಗಿನ ಕಾಲದಲ್ಲಂತೂ ಎಷ್ಟು ಇದರಲ್ಲಿದ್ದರೂ ಕೂಡ ತುಂಬ ಕಷ್ಟ ಹೆಣ್ಮಕ್ಳು. ಇವಾಗಿನ ಜನ್ರೇಷನ್ ಆಗಿಬಿಟ್ಟಿದೆ. ಎಲ್ಲಿ ನೋಡಿದ್ರೂ ಕೂಡ ಸೋಷಿಯಲ್ ಮೀಡಿಯಾ ಆನ್ ಮಾಡಿದ್ರೆ ಸಾಕು, ಎಲ್ಲಿ ನೋಡಿದ್ರೂ ಬರೀ ಅದೇ ಜಗಳ, ಕೊಲೆ, ಬರೀ ಅವೇನೇ ಮನಸ್ತಾಪಗಳು, ಸೂಸೈಡು, ಬರೀ ಇವೆ. ಎಂತೆಂಥವರೋ ಕೋಟಿಗಟ್ಟಲೆ ಇರೋರು ಕೂಡ ನಮಗೆ ಮನಸ್ಸಿಗೆ ನಮ್ಗೆ ನೆಮ್ಮದಿ ಇಲ್ಲ, ಇರೋದಕ್ಕೆ ಆಗ್ತಾಯಿಲ್ಲ ಅನ್ನೋರೇ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾ ಇದ್ದಾರೆ. ಅಂಥವೆಲ್ಲ ನೋಡ್ತಾ ಇದ್ದರೆ ಅಪ್ಪ, ಇರೋದೊಂದು ಜೀವನ, ನಾವು ಯಾಕೆ ಹಿಂಗಿರಬೇಕು, ಇರೋಷ್ಟು ದಿನ ಆಗಲಿ ಖುಷಿಯಾಗಿರೋಣ ಜೊತೆಗೆ ಅಂತ ಅನಿಸ್ಬಿಟ್ಟಿದೆ ನನಗಂತೂ. ಹಾಗಾಗಿ ದೇವ್ರ ಹತ್ರನೂ ಅಷ್ಟೇ ಚೆನ್ನಾಗಿ ಬೇಡ್ಕೊಂಡ್ಬಿಟ್ಟಿದ್ದೀನಿ. ಈ ವರ್ಷದಿಂದ ನಾವೆಲ್ಲ ಚೆನ್ನಾಗಿದ್ದರೆ ನಮ್ಗೆ ಅಷ್ಟೇ ಸಾಕು ಅಂತ ಹೇಳಿಬಿಟ್ಟು ನೋಡೋಣ ಹೆಂಗಾಗುತ್ತೋ ಗೊತ್ತಿಲ್ಲ. ಇನ್ನು ಫೈನಲಿ ನಮ್ಮ ಅಕ್ಕ ಇವಾಗ ಇಬ್ರಿಗೂ ಕೂಡ ಮಡ್ಲಕ್ಕಿ ಹಾಕ್ತಾಯಿದ್ದಾರೆ. ಸೀರೆ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮ್ಮ ಅಕ್ಕ ಅಂತೂ 2 ತಿಂಗಳ ಮುಂಚೆನೇ ಇವರಿಬ್ರಿಗೂ ಸೀರೆ ತೊಗೊಂಬಂದು ಇಟ್ಕೊಂಡಿದ್ರು. ಮತ್ತು ದುಡ್ಡು ಇರೋದಿಲ್ಲ, ಇದ್ದಾಗಲೇ ತೊಗೊಂಬಂದು ಇಟ್ಕೊಳ್ಳೋಣ ಅಂತ ಹೇಳಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮ್ಮ ರತ್ನಮ್ ಚಿಕ್ಕಮ್ಮ ಸ್ವಲ್ಪ ಕಪ್ಪಿದ್ದಾರೆ, ನಮ್ಮ ಸುಶೀಲಮ್ ಚಿಕ್ಕಮ್ಮ ಸ್ವಲ್ಪ ಚೆನ್ನಾಗಿ ವೈಟ್ ಆಗಿದ್ದಾರೆ. ಹಾಗಾಗಿ ಇಬ್ಬರಿಗೂ ಕೂಡ ಸೆಟ್ ಆಗಿದೆ ಸೀರೆ.
ಇವರಿಬ್ಬರಿಗೆ ಕಲರಲ್ಲೇ ನಮಗೆ ಸ್ವಲ್ಪ ವ್ಯತ್ಯಾಸ ಆಗ್ತಾಯಿತ್ತು. ಕಲರ್ ಬೇರೆ ಬೇರೆ ಸೀರೆ ತೊಗೊಂಬರೋಣ ಅಂದರೆ ನಮ್ಮ ಚಿಕ್ಕಮ್ಮ ಸುಶೀಲಮ್ಮ ಚಿಕ್ಕಮ್ಮ ಅಂತೂ ನನಗೆ ಈ ಸೀರೆ ಇಷ್ಟ ಆಗಲ್ಲ, ನಮ್ಮ ರತ್ನಮ್ ಚಿಕ್ಕಮ್ಮನಿಗೆ ಯಾವ ಸೀರೆ ತೊಗೊಬರ್ತೀವೋ ಅದೇ ಸೀರೆನೇ ನಮ್ಮದು ಸುಶೀಲಮ್ಮ ಚಿಕ್ಕಮ್ಮನಿಗೆ ಇಷ್ಟ ಆಗ್ತಾಯಿತ್ತು. ಇನ್ನು ನಮ್ಮ ಸುಶೀಲಮ್ಮ ಚಿಕ್ಕಮ್ಮ ವೈಟ್ ಇದ್ದಾರಲ್ವ, ಅವ್ರಿಗೆ ಸೆಟ್ ಆಗಿರೋ ಕಲರ್ ತೊಗೊಬಂದರೆ ಅದು ಇವ್ರಿಗೆ ಮ್ಯಾಚ್ ಆಗ್ತಾ ಇರಲಿಲ್ಲ. ಹಾಗಾಗಿ ಈ ಜಗಳನೇ ಬೇಡ, ಇದೇನೂ ಬೇಡ ಅಂತ ಹೇಳ್ಬಿಟ್ಟು ನಾವು ಅಕ್ಕ ಸುಮ್ಮನೆ ಇಬ್ಬರಿಗೂ ಒಂದೇ ಥರ ಸೀರೆ ತೊಗೊಬೋದಿದ್ರು. ಅವೆಲ್ಲ ನೋಡ್ಬಿಟ್ಟು ಒಂಥರ ಖುಷಿ ಆಗ್ತಾಯಿತ್ತು ನಮ್ಗಂತ ಹಿಂಗೆ ಆಗ್ಬೇಕಂತೇಳಿ. ಇನ್ನು ಫೈನಲಿ ನಮ್ಮ ಚಿಕ್ಕಮ್ಮನ ಜೊತೆಯಿಂದ ಇಬ್ಬರು ಬಂದಿದ್ದರು. ಅವರು ನಮಗೆ ತುಂಬ ಗೊತ್ತಿರೋರು, ನನ್ನ ಫ್ರೆಂಡ್ಸ್ ಕೂಡ, ಭಾಗ್ಯ ಅಂತ ಹೇಳ್ಬಿಟ್ಟು. ಭಾಗ್ಯ ಮತ್ತು ಅವ್ರ ಅತ್ತಿಗೆ ಇಬ್ಬರು ಬಂದಿದ್ದರು. ಇನ್ನು ಭಾಗ್ಯವ್ರು ಕೂಡ ಅನಿತಕ್ಕನಿಗೆ ಸ್ಯಾರಿ ಎಲ್ಲ ಕೊಡ್ತಾ ಇದ್ದಾರೆ. ಅವ್ರ ಪ್ರೀತಿಯಿಂದ ತಂದಿದ್ರಂತೆ, ಮಡ್ಲಕ್ಕಿ ಅದೆಲ್ಲ ಏನಿಲ್ಲ, ಸುಮ್ಮನೆ ಪ್ರೀತಿಯಿಂದ ತಂದಿರೋದಕ್ಕೆ ಅವ್ರಿಗೂ ಕೂಡ ಇನ್ನು ಸ್ಯಾರಿ ಕೊಟ್ಟರು. ಇನ್ನು ಅದೆಲ್ಲ ಮುಗಿಸ್ಕೊಂಡು ಇನ್ನು ಈ ಕಡೆ ಬಂದ್ವಿ ಬಳೆ ಹಾಕ್ಸ್ಕೊಳ್ಳೋಣ ಅಂತ ಹೇಳಿ. ಹಾಗೆ ಚಿಕ್ಕಮ್ಮ ಅವರೆಲ್ಲ ನೈಟ್ ಬಳೆ ಹಾಕ್ಸ್ಕೊಂಡು ಹೋಗಿದ್ರು. ನೋಡೋಣ ಮಕ್ಳಿಗಾದ್ರೂ ಬಳೆ ಕೊಡ್ಸೋಣ, ಇವಾಗ ಏನು ಅಷ್ಟೊಂದು ಬ್ಯುಸಿ ಇಲ್ಲ ಅಂತ, ಫ್ರೀ ಇದ್ವಲ್ವ. ಇನ್ನು ಬಂದ್ವಿ ನೋಡೋಣ ಅಂತ ಹೇಳ್ಬಿಟ್ಟು. ಎಲ್ಲಿ ನೋಡಿದ್ರು ಕೂಡ ಬಳೆ ಹತ್ರ ಫುಲ್ಲು ರಶ್ಶು, ಸಿಕ್ಕಾಪಟ್ಟೆ ರಶ್ ಇತ್ತು. ಇನ್ನು ಅಲ್ಲೇ ಸ್ವಲ್ಪ ಹೊತ್ತು ವೇಟ್ ಮಾಡಿದ್ವಿ. ಇನ್ನು ಫುಲ್ಲು ತಲೆನೋವು, ಸಿಕ್ಕಾಪಟ್ಟೆ ತಲೆನೋವು. 2 ದಿನ ನಿದ್ದೆನೇ ಮಾಡಿರಲಿಲ್ಲ ನಾವು ಹೇಳ್ಬೇಕಂದ್ರೆ. ಅದಕ್ಕೋಸ್ಕರ ಇನ್ನು ತಲೆ ನೋವ್ತಾ ಇತ್ತು. ಇನ್ನು ಎಲ್ಲರೂ ಕೂಡ ಟೀ ಕುಡಿದ್ವಿ, ಅತ್ತೆ, ನಾನು, ಚಿಕ್ಕಮ್ಮ, ನಮ್ಮ ಅಕ್ಕರು ಎಲ್ಲರೂ ಕೂಡ ಟೀ ಕುಡ್ಕೊಂಡು ಇನ್ನೊಂದು ಸ್ವಲ್ಪ ತಲೆ ನೋಡಿದ್ವಿ. ಇನ್ನು ಬಳೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇನ್ನು ಬಳೆ ನೋಡ್ತಾ ಇದ್ದೀವಿ. ಇನ್ನು ಇಲ್ಲಿ ನಮ್ಮ ಬುಜ್ಜಿಗೂ ನಮ್ಮ ಸಾನಾಗೂ ಬಳೆ ನೋಡ್ತಾ ಇದ್ದೀವಿ, ಯಾವಾದರೂ ಸೆಟ್ ಆಗ್ತಾವೆ ಅಂತ ಹೇಳ್ಬಿಟ್ಟು. ಇನ್ನು ನಾನು ಬಂದುಬಿಟ್ಟು ಯೋಷಿತೆಗೆ ನೋಡಿದೆ. ಯೋಷಿತೆಗೆ ಪಿಂಕ್ ಕಲರು ಮತ್ತು ಮೆರೂನ್ ಕಲರ್ ಎಲ್ಲ ಚೆನ್ನಾಗಿದ್ದು ಬಳೆ ಮಾತ್ರ. ಎಲ್ಲ ನೋಡ್ತಾ ಇದ್ದೀನಿ. ಒಂದು 4 ಜೊತೆನೇ ನಾನು ಬಳೆ ತೊಗೊಂಡ ತಕ್ಷಣ ನನ್ನ ಹತ್ರ ಕ್ಯಾಶ್ ಇರಲಿಲ್ಲ, ಫೋನ್ಪೇ ಇತ್ತು. ಅಲ್ಲಿ ಫೋನ್ಪೇ ಇದೆಯಾ ಅಂತ ಕೇಳಿದ್ರೆ ಅವ್ರು ಫೋನ್ಪೇ ಇಲ್ಲ ಅಂತ ಹೇಳ್ಬಿಟ್ರು. ತುಂಬ ಚೆನ್ನಾಗಿತ್ತು ಬಳೆ ಕೂಡ. ಇನ್ನು ಎಲ್ರದ್ದು ಕೂಡ ಅಮೌಂಟ್ ಎಲ್ಲ ಸ್ವಲ್ಪ ಖರ್ಚಾಗಕ್ಕೆ ಬಂದಿತ್ತು. ಇನ್ನು 3 ದಿನ ಬೇರೆ ಆಗಿತ್ತಲ್ವ, ಇನ್ನು ಸುಮ್ಮನೆ ಕೇಳೋದೇನಕ್ಕೆ ಬಿಡು ಅಂತ ಹೇಳ್ಬಿಟ್ಟು ಇನ್ನು ನಾನು ಯಾರನ್ನೂ ಕೂಡ ಅಮೌಂಟ್ ಕೇಳಿಲ್ಲ. ಇತ್ತು ಫೋನ್ಪೇಯಲ್ಲಿತ್ತು, ಬಟ್ ಕ್ಯಾಶ್ ಇರಲಿಲ್ಲಲ್ಲ. ಹಾಗಾಗಿ ಇನ್ನು ಸುಮ್ಮನೆ ತೊಗೊಂಡ್ಬಿಟ್ಟು ಹಂಗೆ ವಾಪಸ್ ಇಟ್ಟು ಬಂದೆ. ತುಂಬ ಬೇಜಾರಾಯಿತು ನನಗೆ. ಬಿಡು, ಯಾವಾಗಾದರೂ ಊರಿಗೆ ಹೋದ್ಮೇಲೆ ಹಿಂಗೆ ಏನಾದರೂ ಹಿರಿಯೂರಿಗೆ ಎಲ್ಲಾದರೂ ಹೋಗ್ತಾ ಇರ್ತೀವಲ್ವ, ಅವಾಗ ಕೊಡ್ಸೋಣ ಬಿಡು ಅಂತ ಹೇಳ್ಬಿಟ್ಟು ಇನ್ನು ಸುಮ್ಮನೆ ಮನೆಗೆ ವಾಪಸ್ ಬಂದ್ವಿ ರೂಮಿಗೆ. ಇನ್ನು ಬಂದ ತಕ್ಷಣ ಫುಲ್ಲು ಸಂಜೆ ಆಗಿತ್ತಲ್ವ. ಇನ್ನು ಸಂಜೆ ಆದಮೇಲೆ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇನ್ನು ನಮ್ಮ ಚಿಕ್ಕಮ್ಮ ಏನು ಕೆಲಸ ಮಾಡಲಿ ಬಿಡಲಿ, ನಮ್ಮ ಸುಶೀಲಮ್ಮ ಚಿಕ್ಕಮ್ಮ ಅವ್ರಿಗೆ ಈ ಥರ ಬಜ್ಜಿ ಮಾಡೋದಂತೂ ತಪ್ಪಲ್ಲ, ವರ್ಷವೂ ಅಷ್ಟೇ. ಇನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ಇವರು ಹಿಟ್ಟು ಮೆಣಸಿನ್ಕಾಯಿ. ಇನ್ನು ರತ್ನಮ್ಮ ಚಿಕ್ಕಮ್ಮ ಮತ್ತು ಭಾಗ್ಯ ಅವರೆಲ್ಲ ಕೂಡ ಎಲ್ಲ ಮೆಣಸಿನ್ಕಾಯಿ ಎಲ್ಲ ಮುರಿದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ರು. ಇನ್ನು ಅಷ್ಟರಲ್ಲಿ ನಮ್ಮ ಸುಶೀಲಮ್ಮ ಚಿಕ್ಕಮ್ಮ ಬಂದುಬಿಟ್ಟು ಹಿಟ್ಟೆಲ್ಲ ಕಲಿಸ್ತಾ ಇದ್ದಾರೆ. ಇನ್ನು ಒಂದು ಚೀಲ ಮಂಡಕ್ಕಿ ತೊಗೊಂಬಂದಿರ್ತಾರೆ, ಮಂಡಕ್ಕಿ ಮತ್ತು ಮೆಣಸಿನ್ಕಾಯಿ ಎಲ್ಲ ತೊಗೊಂಬಂದಿರ್ತಾರಲ್ವ. ಇನ್ನು ಸಾಯಂಕಾಲ ಈ ಥರ ಬಜ್ಜಿ ಮಾಡಿಬಿಟ್ಟು ಇದರಲ್ಲಿ ಒಂದು 5-6 ಜನ ಕಂಟಿನ್ಯೂ ಆಗಿ ನೈಟ್ ಎಲ್ಲ ಕೆಲಸ ಮಾಡಿದ್ದಾರೆ. ಚೆನ್ನಾಗಿ ಮಾಡ್ತಾ ಇರ್ತಾರೆ. ಇನ್ನು ನಾವು ಮಾಡೋಣ ಅಂದರೆ ನಮಗೆ ಹುಡುಗರು ಬೇರೆ ಇರ್ತಾರಲ್ವ, ಅವ್ರು ನೋಡ್ಕೊಳ್ಳೋದೇ ಒಂದು ಆಗ್ತಾ ಇರ್ತೀನಿ, ಕೆಲಸ ಮಾಡೋದಕ್ಕಂತ ಆಗ್ತಾಯಿಲ್ಲ. ಇನ್ನು ಭಾಗ್ಯ ಮತ್ತು ಅವ್ರ ಅತ್ತಿಗೆ ಕೂಡ ಇವಾಗ ಎಣ್ಣೆ ಎಲ್ಲ ಬಾಣಲಿಗೆ ಹಾಕ್ತಾಯಿದ್ದಾರೆ. ಸ್ವಲ್ಪ ನೀಟಾಗಿ ಹಿಟ್ಟೆಲ್ಲ ಕಲ್ಸ್ಕೊಳ್ಳೋಷ್ಟೊತ್ತಿಗೆ ಎಣ್ಣೆ ಚೆನ್ನಾಗಿ ಕಾಯಿತಂತ ಹೇಳಿ ಇನ್ನು ಪ್ರತಿಯೊಂದು ಐಟಮ್ ಕೂಡ ತೊಗೊಂಡೋಗಿರ್ತೀವಿ. ಇನ್ನು ಅನಿತಕ್ಕಂದು ಎಲ್ಲ ಜವಾಬ್ದಾರಿ. ಅವಕ್ಕ ಏನು ಕೂಡ ಬಿಡೋದಿಲ್ಲ, ಯಾಕಂದರೆ ವರ್ಷವೂ ಮಾಡ್ತಾ ಇರ್ತಾರೆ. ಮತ್ತು ವರ್ಷದಲ್ಲಿ ಅದೆಷ್ಟೋ ಸರಿ ಅವರೆಲ್ಲ ದೇವರಿಗೆಲ್ಲ ಹೋಗಿ ಬಂದಿರ್ತಾರಲ್ಲ, ಅವರಿಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಇನ್ನು ಅದಕ್ಕಾಗಿ ಯಾವುದೇ ಪ್ರತಿಯೊಂದು ಐಟಮು ಕೂಡ, ಒಂದು ಐಟಮು ಕೂಡ ನಾವು ಅಲ್ಲಿ ತೊಗೊಳ್ಳೋದಿಲ್ಲ, ಎಲ್ಲ ಕೂಡ ತೊಗೊಂಬಂದಿರ್ತಾರೆ. ಹಾಗಾಗಿ ಇವಳು ಭಾಗ್ಯ ಅಂತ ಇವಾಗ ಎಣ್ಣೆ ಹಾಕ್ತಾ ಇದ್ದಾಳಲ್ಲ, ನಮ್ಮ ಫ್ರೆಂಡ್ ಇವಳು. ನಾವು ಅವಾಗ ಸ್ಕೂಲಲ್ಲಿ ರಜೆ ಇದ್ದಾಗ ನಮ್ಮ ಚಿಕ್ಕಮ್ಮರೂರಿಗೆ ಹೋಗ್ತಾಯಿದ್ವಿ ಆಂಧ್ರಕ್ಕೆ. ಆವಾಗ ನನಗೆ ಫ್ರೆಂಡ್ ಆಗಿದ್ಲು. ತುಂಬ ವರ್ಷ ಆಯಿತು ಫ್ರೆಂಡ್ಸ್ ನಾವಿಬ್ಬರು ಮೀಟಾಗಿ. ಇವಾಗ ನನಗೆ ಈ ಸತಿ ಚಿಕ್ಕಮ್ಮ ಕರ್ಕೊಬಂದಿದ್ರಲ್ಲ, ಇನ್ನು ತುಂಬ ಖುಷಿ ಆಯಿತು ನೋಡಿಬಿಟ್ಟು ಎಷ್ಟು ವರ್ಷ ಆಯ್ತು ಅಂತ ಹೇಳಿ. ಅವಾಗ ನಾವು ತುಂಬ ಚಿಕ್ಕವರು, ನಾನಂತೂ ಒಂದು 6ನೇ ಕ್ಲಾಸ್ 7ನೇ ಕ್ಲಾಸ್ ಏನಿದ್ದೆ ಅಷ್ಟೇ. ಅವಾಗೆಲ್ಲ ಸ್ವಲ್ಪ ಬೇಸಿಗೆ ರಜೆ ಬಿಟ್ಟಾದ ತಕ್ಷಣವೇ ಒಂದು ಸ್ವಲ್ಪ ದಿನ ಹೋಗಿ ಅಲ್ಲಿದ್ದು ಬರ್ತಾಯಿದ್ದೆ. ಹಾಗಾಗಿ ಅವಾಗ ಫ್ರೆಂಡ್ ಆಗಿದ್ಲು. ಇನ್ನು ಬಂದಿದ್ರೆಲ್ಲ ತುಂಬ ಖುಷಿ ಆಯಿತು. ಇನ್ನು ಮಾತಾಡಿಸ್ಕೊಂಡು ಚೆನ್ನಾಗಿ ನಾನಂತೂ ತುಂಬ ಚೆನ್ನಾಗಿ ಟೈಮ್ ಕಳೆದೆ, ಎಲ್ಲರ ಜೊತೆನೂ ಮಾತಾಡಿಕೊಂಡು ಖುಷಿಯಾಗಿ. ಇನ್ನು ಇವಾಗ ನಮ್ಮ ಚಿಕ್ಕಮ್ಮ ಎಲ್ಲ ಹಿಟ್ಟೆಲ್ಲ ನೀಟಾಗಿ ಕಲಿಸ್ತಾ ಇದ್ದಾರೆ. ಇನ್ನು ಈ ಕಡೆ ಬಂದುಬಿಟ್ಟು ಇದೆಲ್ಲ ಕೆಲಸ ಆದ ತಕ್ಷಣ ಮತ್ತೆ ಕರಿಗಡ್ಬು ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೋಬೇಕಲ್ಲ. ಇನ್ನು ಈರುಳ್ಳಿ, ಬೆಲ್ಲ ಮತ್ತು ಏನೇನು ಬೇಕೋ ಇವು
ಬೆಳ್ಳುಳ್ಳಿ ಅದೆಲ್ಲ ಸುಲ್ಕೊಳ್ಳೋದು ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಸೋಸ್ಕೊಳ್ಳೋದು, ಹಾಗೆ ಎಲ್ಲ ಕೂಡ ಕೆಲಸ ಎಲ್ಲ ಒಬ್ಬೊಬ್ಬರೆಲ್ಲ ಕೂಡ ಮಾಡ್ತಾಯಿದ್ರು. ಇನ್ನು ನೋಡ್ಬೋದು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಆ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನು ಬಜ್ಜಿ ಹಾಕ್ತಾ ಇರೋದೇನೆ. ಇನ್ನು ಒಂದು ಕಡೆ ಬಿಸಿ ಬಿಸಿ ಬಜ್ಜಿ ಹಾಕ್ತಾ ಇರ್ತಾರೆ, ಮತ್ತು ಇನ್ನೊಂದು ಕಡೆ ಮಂಡಕ್ಕಿ ಚೀಲ ಇಟ್ಟಿದ್ದಾರಲ್ವ, ಇನ್ನು ಮಂಡಕ್ಕಿ ಎಲ್ಲ ಒಬ್ಬೊಬ್ರಿಗೆ ಇಷ್ಟಿಷ್ಟು ಅಂತ, ಒಬ್ಬೊಬ್ರಿಗೆ ಎರಡೆರಡು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಮಂಡಕ್ಕಿ. ಇನ್ನು ಫಸ್ಟ್ ಅಷ್ಟು ಹಾಕ್ತಾರೆ, ಯಾಕಂದರೆ ತುಂಬ ಜನ ಇರ್ತೀವಲ್ವ, ಎಲ್ರಿಗೂ ಕೂಡ ಸಮ ಬರಬೇಕಂತ ಹೇಳಿ. ತೀರಾ ಮಿಕ್ಕಿದ್ರೆ ಮತ್ತೆ ಇನ್ನೂ ಎರಡೆರಡು ಎಕ್ಸ್ಟ್ರಾ ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಈ ಥರ ಇರುತ್ತೆ ಹೋಗಿರೋ ಹತ್ರ ಕೂಡ. ಇದೆಲ್ಲ ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ನು ನಮ್ಮ ಚಿಕ್ಕಮ್ಮ ಇಲ್ಲಿ ಬಜ್ಜಿ ಬೋಂಡ ಮಾಡೋದಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು. ಈ ಕಡೆ ಬಂದುಬಿಟ್ಟು ನಮ್ಮ ಚಿಕ್ಕಮ್ಮ ಮತ್ತು ಅನಿತಕ್ಕ ಒಬ್ಬಟ್ಟಿಗೆ ಬೆಲ್ಲ ಅದೆಲ್ಲ ತೆಗಿತಾ ಇದ್ದಾರೆ, ಮತ್ತು ಮೈದಾ ಹಿಟ್ಟು ಬೆಲ್ಲ ಏನೇನು ಬೇಕು ಬೇಳೆ ಎಲ್ಲ ಕೂಡ ಈ ಕಡೆ ರೆಡಿ ಮಾಡ್ಕೊತಾ ಇದ್ದಾರೆ. ಫ್ರೆಂಡ್ಸ್, ವೀಡಿಯೋ ಬರೋದು ಸ್ವಲ್ಪ ಲೇಟ್ ಆಗ್ತಾ ಇದೆ. ಸರಿಯಾಗಿ ಹೇಳ್ಬೇಕಂದ್ರೆ ಊರಿಂದ ಬಂದಾಗಿಂದ ವೀಡಿಯೋಗಳೇ ನಾನು ಸರಿಯಾಗಿ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಇನ್ನು ಅಲ್ಲಂತೂ ರಶ್ ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು, ಮತ್ತು ವಾಯ್ಸ್ ಓವರ್ ಕೊಡೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಇನ್ನು ಸ್ವಲ್ಪ ಚಾರ್ಜಿಂಗ್ ಪ್ರಾಬ್ಲಮ್ ಕೂಡ ಇತ್ತು ಅಲ್ಲಿ. ಎಲ್ಲರೂ ಕೂಡ ತುಂಬ ಜನ ಅಲ್ವಾ, ಇರೋದು ಒಂದೇ ಒಂದು ಸ್ವಿಚ್ಚು, ಅದರಲ್ಲೇ ಎಲ್ಲರೂ ಕೂಡ ಹಾಕ್ಕೊಂಡು ಇದು ಮಾಡಬೇಕು. ಹಾಗಾಗಿ ಚಾರ್ಜಿಂಗ್ ಕೂಡ ಸರಿಯಾಗಿ ಇರ್ತಾ ಇರಲಿಲ್ಲ. ನಾನು ತುಂಬ ವೀಡಿಯೋ ಮಾಡಬೇಕು, ಪ್ರತಿಯೊಂದು ವೀಡಿಯೋ ಮಾಡ್ಕೋಬೇಕು ಅಂತ ಆಸೆ ಇತ್ತು, ಬಟ್ ಚಾರ್ಜ್ ಪ್ರಾಬ್ಲಮಿಂದ ವೀಡಿಯೋಗಳೇ ಸರಿಯಾಗಿ ಮಾಡೋಕ್ಕಾಗಲಿಲ್ಲ. ಇನ್ನು ಎಷ್ಟಾಗುತ್ತೋ ಅಷ್ಟು ನನ್ನ ಎಲ್ಲ ಕೂಡ ಸ್ವಲ್ಪ ವೀಡಿಯೋ ಮಾಡಿಕೊಂಡು ನಿಮ್ಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮತ್ತು ವೀಡಿಯೋಗಳು ಲೇಟ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಯಾರು ಕೂಡ ಮಿಸ್ ಮಾಡಬೇಡಿ, ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಸ್ವಲ್ಪ ದಿನ ಹಿಂಗಾಗುತ್ತೆ, ಆಮೇಲೆ ನಾವು ಒಂದು ಹತ್ರ ನಾವು ಸೆಟ್ಲಾದಾಗ ಡೈಲಿ ಕೂಡ ವ್ಲಾಗ್ ಬರ್ತಾ ಇರುತ್ತೆ. ಇನ್ನು ನಮ್ಮ ಲೈಫ್ ಸ್ಟೈಲ್ ಏನಿರುತ್ತೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಹಾಗಾಗಿ ಇವಾಗ ಬರೋವನ್ನ ಸ್ವಲ್ಪ ನೋಡಿಬಿಟ್ಟು ಸಪೋರ್ಟ್ ಮಾಡಿ. ಮತ್ತು ಕೆಲವ್ರಿಗೆ ಅನಿಸ್ಬೋದು ಬೇಜಾರಾಗ್ತಾ ಇರುತ್ತೆ, ಸರಿಯಾಗಿ ವ್ಲಾಗುಗಳು ಹಾಕೋದಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಏನು ಮಾಡೋಕ್ಕಾಗುತ್ತೆ, ನಾನು ಪ್ರತಿಯೊಂದರಲ್ಲೂ ಕೂಡ ನಿಮ್ಮ ಹತ್ರ ಹೇಳ್ತಾ ಇರ್ತೀನಿ, ಪ್ರತಿಯೊಂದು ವ್ಲಾಗಲ್ಲಿ ಕೂಡ ಏನಿರುತ್ತೆ ಅದನ್ನು ನಾನು ಓಪನ್ನಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ, ಈ ಥರ ಪ್ರಾಬ್ಲಮ್ ಇತ್ತಂತ ಹೇಳಿ. ಇನ್ನು ಅದಕ್ಕೋಸ್ಕರ ಆದಷ್ಟು ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ನೋಡಿಬಿಟ್ಟು ಸಪೋರ್ಟ್ ಮಾಡಿ. ಇಲ್ಲಿ ನೋಡ್ಬೋದು ಇನ್ನು ಫೈನಲಿ ಹಿಟ್ಟು ಮೆಣಸಿನ್ಕಾಯಿ ಎಲ್ಲ ಮಾಡ್ತಾಯಿದ್ದಾರೆ. ಇನ್ನು ನಮ್ಮ ರತ್ನಮ್ಮ ಚಿಕ್ಕಮ್ಮ ಸ್ಯಾರಿ ಚೇಂಜ್ ಮಾಡೋಣ ಮತ್ತು ಸಾಯಂಕಾಲ ಒಬ್ಬಟ್ಟೆಲ್ಲ ಮಾಡಬೇಕು ಅಂತ ಹೇಳಿ ಇದು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟು ಮತ್ತೆ ಕಂಟಿನ್ಯೂ ಆಗುತ್ತೆ ವಿಡಿಯೋ, ಅದು ನಾಳೆ ಅಪ್ಲೋಡ್ ಮಾಡ್ತೀನಿ. ಅದು ಮತ್ತೆ ಒಬ್ಬಟ್ಟು ಮಾಡೋದು ಅದೆಲ್ಲ ಮತ್ತೆ ಕಂಟಿನ್ಯೂ ಆಗಿರುತ್ತೆ. ಇನ್ನು ಅದಕ್ಕೋಸ್ಕರ ಇನ್ನು ಫೈನಲಿ ಬಜ್ಜಿ ಬೋಂಡ ಎಲ್ಲ ಆದಮೇಲೆ ಇನ್ನು ಈ ಕಡೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎಲ್ಲ ಕೂಡ ಕ್ಲೀನ್ ಮಾಡಿಬಿಟ್ಟು ಇನ್ನು ಎಲ್ಲರೂ ಕೂಡ ಎಷ್ಟು ಬರುತ್ತೋ ಅಷ್ಟು ಎಲ್ರಿಗೂ ಕೂಡ ಇನ್ನು ಕವರಲ್ಲಿ ನಾನು ಕವರಲ್ಲಿ ಹಾಕ್ಸ್ಕೊಂಡೆ, ಎಲ್ಲರೂ ಕೂಡ ಕವರಲ್ಲೇ ಹಾಕ್ಸ್ಕೊಂಡು ಇನ್ನು ತಿಂದ್ಕೊಂಡು ಇನ್ನು ಆವಾಗಲೇ ಟೀ ಕೂಡ ಮಾಡಿದ್ರು. ಇನ್ನು ಟೀ ಮಾಡಿ ಟೀ ಎಲ್ಲ ಕುಡಿದ್ಬಿಟ್ಟು ಇನ್ನು ಮಾಮೂಲಿ ಒಂದು ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಸುತ್ತಾಡ್ಬಿಟ್ಟು ಇನ್ನು ಬಂದ್ವಿ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.